ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನೀವು ಹೌ ಟು ಕ್ಲಿಯರ್ UGC ನೆಟ್ ಫಸ್ಟ್ ಅಟೆಂಪ್ಟ್ ಎನ್ನುವಂತಹ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗ್ತೀರಿ. ಹೇಗೆ ಮೊದಲ ಪ್ರಯತ್ನದಲ್ಲೇ ಒಂದು UGC ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು ಎನ್ನುವಂತಹ ಒಂದು ಸ್ಟ್ರಾಟಜಿಗಳನ್ನು ಟ್ರಿಕ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗಾಗಲೇ ನೀವೆಲ್ಲ UGC ನೆಟ್ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿಬಿಟ್ಟು ತಯಾರಿಯ ಹಂತದಲ್ಲಿದ್ದೀರಿ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ನೆರವಾಗುತ್ತೆ ಅಂತ ಭಾವಿಸ್ತಾ, ಸ್ನೇಹಿತರೆ, ನನ್ನ ಒಂದು ಕಿರು ಪರಿಚಯವನ್ನು ಮಾಡ್ಕೊಳ್ಳೋದಾದರೆ, ನನ್ನ ಹೆಸರು ಶಿವು ಸರ್ ಅಂತ ಹೇಳ್ಬಿಟ್ಟು ನಾನು ಮೊದಲ ಪ್ರಯತ್ನದಲ್ಲಿ UGC ನೆಟ್ ಮತ್ತು KCET ಎಕ್ಸಾಮನ್ನು ಕ್ಲಿಯರ್ ಮಾಡಿದಂತಹ ಒಂದು ಅನುಭವ ಇದೆ. ಜೊತೆಗೆ ನಾನು 2 ಬಾರಿ KS ಸಂದರ್ಶನವನ್ನು ನೀಡಿದಂತಹ ಒಂದು ಅನುಭವ ಇದೆ. ಜೊತೆಗೆ ಈಗಾಗಲೇ ನಾನು ಸುಮಾರು 2 ತಿಂಗಳ ಕಾಲ ನಿರಂತರವಾಗಿ KCET ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ತರಗತಿಗಳನ್ನು ನೀವೆಲ್ಲ ಕೇಳಿದ್ದೀರಿ ಅಂತ ಭಾವಿಸ್ತಾ, ಹಾಗಾಗಿ ನಿಮ್ಮ ಒಂದು UGC ನೆಟ್ ಪರೀಕ್ಷೆಯಲ್ಲಿ ಹೇಗೆ ನೀವು ಫಸ್ಟ್ ಅಟೆಂಪ್ಟಲ್ಲೇ ನೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಎನ್ನುವಂತಹ ಒಂದು ಸ್ಟ್ರಾಟಜಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಹಾಗೆಯೇ ಎಲ್ಲ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಒಂದು UGC ನೆಟ್ ಪರೀಕ್ಷೆಯನ್ನು ತಯಾರು ಮಾಡುವಂತಹ ಒಂದು ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀನಿ. ನೆಟ್ ಮೋಕ್ಸ್ ಮ್ಯಾರಥಾನ್ ಅಂತ ಹೇಳ್ಬಿಟ್ಟು, ಇದು ವಿಶೇಷವಾಗಿ ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತಹ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಕೂಡ ಈ ಕೋರ್ಸ್ ಇರುತ್ತೆ. ಈ ಕೋರ್ಸ್ನ ಒಂದು ವಿಶೇಷತೆಗಳೇನು ಅನ್ನೋದಾದರೆ, ಈ ಕೋರ್ಸ್ನ ಅಡಿಯಲ್ಲಿ ನೀವು ಚಾಪ್ಟರ್ ವೈಸ್ ಕ್ವಶನನ್ನು ಡಿಕೋಡ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಚಾಪ್ಟರ್ ಯಾವುದು ಟೀಚಿಂಗ್ ಅಪ್ಟಿಟ್ಯೂಡ್ ಕ್ಲಾಸ್ ಇದೆಯಲ್ಲ, ಚಾಪ್ಟರ್ ಇದೆಯಲ್ಲ, ಅದರ ಒಂದು ಮೋಕ್ಸನ್ನು ತೆಗೆದುಕೊಂಡ್ಬಿಟ್ಟು ನಾವು ಡಿಕೋಡ್ ಮಾಡ್ತಾ ಹೋಗ್ತೀವಿ. ಹೀಗೆ ಎಲ್ಲ ಚಾಪ್ಟರ್ಗಳ ಒಂದು ಕ್ವಶನನ್ನು ತೆಗೆದುಕೊಂಡ್ಬಿಟ್ಟು ಡಿಕೋಡ್ ಮಾಡ್ತೀವಿ. ಇದರಿಂದ ನೀವು ಮಿನಿಮಮ್ ಅಂದರೂ ಕೂಡ ಒಂದು 40ವರೆಗೂ ಕೂಡ ಕ್ವಶನನ್ನು ರೈಟ್ ಮಾಡುವಂತಹ ಒಂದು ಕೆಪಾಸಿಟಿ ಬೆಳೆಯುತ್ತೆ. ಜೊತೆಗೆ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದಕ್ಕಾಗಿ ಈಗಾಗಲೇ ಒಂದು ಚಾಪ್ಟರ್ ವೈಸ್ ಆನ್ಲೈನ್ ರೆಕಾರ್ಡಿಂಗ್ ಕ್ಲಾಸ್ ಇದೆಯಲ್ಲ, ಅದು ಕೂಡ ಈ ಒಂದು ಕೋರ್ಸಿಗೆ ಜಾಯ್ನ್ ಆದವರಿಗೆ ಉಚಿತವಾಗಿ ಸಿಗುತ್ತೆ. ಜೊತೆಗೆ ಆ ಚಾಪ್ಟರ್ ವೈಸ್ ನೋಟ್ಸನ್ನು ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ಈ ಒಂದು ತರಗತಿಗಳು ನವೆಂಬರ್ 18ರಿಂದ ಆರಂಭ ಆಗುತ್ತೆ. ಈ ಒಂದು ಕೋರ್ಸ್ನ ಆಫರ್ ಪ್ರೈಸ್ ಬಂದುಬಿಟ್ಟು 499 ರುಪೀಸ್ ಇದೆ. ಹಾಗಾಗಿ ಯಾರೆಲ್ಲ UGC ನೆಟ್ ತಯಾರಿಯನ್ನು ಮಾಡ್ತಾ ಇದ್ದೀರೋ, ನಿಮ್ಮ ಒಂದು ತಯಾರಿಯಲ್ಲಿ ಏನು ಪೇಪರ್ 2ಗೆ ಹೆಚ್ಚು ಒತ್ತನ್ನು ಕೊಟ್ಟು ನೀವು ಈ ಕ್ಲಾಸ್ಗಳನ್ನು ನೋಡಿದರೆ ನಿಜವಾಗಿಯೂ ಕೂಡ ಮೊದಲ ಪ್ರಯತ್ನದಲ್ಲಿ ನೀವು ಏನು UGC ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಹಾಗಾಗಿ ಯಾರೆಲ್ಲ UGC ನೆಟ್ ಪರೀಕ್ಷೆಯನ್ನು ತಯಾರು ಮಾಡ್ತಾಯಿದ್ದೀರೋ, ನೀವು ಈ ಒಂದು ಕೋರ್ಸಿಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ. 9538559514 ಎನ್ನುವಂತಹ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈ ಕೋರ್ಸಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಬನ್ನಿ UGC ನೆಟ್ ಎಕ್ಸಾಮನ್ನು ಹೇಗೆ ಕ್ಲಿಯರ್ ಮಾಡಬೇಕು ಎನ್ನುವುದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಮೊದಲ ಬಾರಿಗೆ ಬರೀತಾ ಇದ್ದಾರೋ ಅವರಿಗೆ ಏನು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ನೆಟ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಸ್ನೇಹಿತರೆ ನೋಡಿ, ಈ ಒಂದು ನೆಟ್ ಎಕ್ಸಾಮಲ್ಲಿ 2 ಪೇಪರ್ ಇರುತ್ತೆ, 2 ಪೇಪರ್ಸ್ ಇರುತ್ತೆ. ಇದರಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2. ಈ ಪೇಪರ್ 1ನಲ್ಲಿ ಎಲ್ರಿಗೂ ಕೂಡ ಕಾಮನ್ ಸಬ್ಜೆಕ್ಟು ಯಾವುದು 10 ಯೂನಿಟ್ಗಳ ಒಂದು ಪೇಪರ್ 1 ಇರುತ್ತೆ. ಟೀಚಿಂಗ್ ಅಪ್ಟಿಟ್ಯೂಡು, ರಿಸರ್ಚ್ ಅಪ್ಟಿಟ್ಯೂಡು, ಡಾಟಾ ಇಂಟರ್ಪ್ರಿಟೇಷನ್ನು, ರಿಸರ್ಚ್ ಅಪ್ಟಿಟ್ಯೂಡ್ ಇವೆಲ್ಲ ಇರುತ್ತೆ. ಎನ್ವಿರಾನ್ಮೆಂಟು, ಹೈಯರ್ ಎಜುಕೇಷನ್ ಇವೆಲ್ಲ ಚಾಪ್ಟರ್ ಇರುತ್ತೆ. ಇದು ಸುಮಾರು 10 ಚಾಪ್ಟ್ರು 50 ಕ್ವಶನ್ಸ್ ಇರುತ್ತೆ. ಇಂಟು 2 ಮಾರ್ಕ್ಸು 100 ಅಂಕಗಳಿಗಿರುತ್ತೆ ಇದು. ಹಾಗೆಯೇ ಈ ಪೇಪರ್ 2 ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ನೀವು ಕನ್ನಡ, ಇಂಗ್ಲೀಷು, ಪೊಲಿಟಿಕಲ್ ಸೈನ್ಸು, ಕಾಮರ್ಸು, ಎಕನಾಮಿಕ್ಸು, ಹಿಸ್ಟ್ರಿ ಇವೆಲ್ಲ ಇರುತ್ತೆ. ಇಲ್ಲಿ ಸುಮಾರು ನಿಮಗೆ 100 ಪ್ರಶ್ನೆಗಳ ಕ್ವಶನ್ ಪೇಪರ್ ಇರುತ್ತೆ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ 2 ಅಂಕಗಳಿರುತ್ತೆ. ಹಾಗಾಗಿ ಇಲ್ಲಿ ಟೋಟಲಾಗಿ ನೀವು 200 ಅಂಕಗಳಿಗೆ ಎಕ್ಸಾಮನ್ನು ಎದುರಿಸ್ತೀರಿ. ಟೋಟಲಾಗಿ ಈ ಒಂದು ನೆಟ್ ಎಕ್ಸಾಮಲ್ಲಿ ನೀವು 300 ಮಾರ್ಕ್ಸ್ಗಳಿಗೆ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಮಿನಿಮಮ್ ಅಂದರೂ ಕೂಡ 50%ಅನ್ನು ತೆಗೆದುಕೊಂಡ್ರೆ ನೀವು ಈಸಿಯಾಗಿ ಕ್ಲಿಯರ್ ಆಗ್ತೀರಿ. ಅಂದರೆ ವೇರಿಯಸ್ ಕ್ವಶನ್ ಪೇಪರ್ ಮೇಲೆ ಡಿಪೆಂಡು, ಕಾಂಪಿಟೇಷನ್ ಮೇಲೆ ಡಿಪೆಂಡು. ಇದು ಒಂದು ಕಟ್ ಆಫ್ ಅಂತಕ್ಕಂಥದ್ದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ನನ್ನ ಪ್ರಕಾರ ಒಂದು 55 to 60% ತೊಗೊಂಡ್ರೆ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಹಾಗೆಯೇ ಇನ್ನೊಂದು ವಿಶೇಷತೆ ಏನಂತಂದರೆ, ನೆಟ್ ಎಕ್ಸಾಮಲ್ಲಿ ಬೇರೆ ನೀವು KS, KPSC ಮತ್ತು KE ನಡೆಸುವಂಥ ಎಕ್ಸಾಮ್ಗಳಲ್ಲಿ ಏನು ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತಲ್ಲ, ಆ ನೆಗೆಟಿವ್ ವ್ಯಾಲ್ಯೂಷನ್ನು ಇಲ್ಲಿ ಇರೋದಿಲ್ಲ. ಹಾಗಾಗಿ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬಹುದಾಗಿದೆ. ಸ್ನೇಹಿತರೆ, ನಾವು ಬ್ರೀಫಾಗಿ ನೆಟ್ ಎಕ್ಸಾಮನ್ನು ಪ್ಯಾಟರ್ನ ತಿಳ್ಕೊಂಡ್ವಿ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾನೆ, ಈ ನೆಗೆಟಿವ್ ಇರುತ್ತೆ ಅಂಥೇಳಿ ಕೆಲವೇ ಗೊತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ. ಹಾಗಾಗಿ ಅವ್ರ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ.
ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಏನು ಅನ್ನೋದಾದರೆ ಡೈಲಿ ಗೋಲ್ಸ್ ಇರಬೇಕು. ನಾನು ನನ್ನ ಒಂದು ಯು ಜಿ ಸಿ ನೆಟ್ ಎಕ್ಸಾಮನ್ನು ಮೊದಲ ಪ್ರಯತ್ನದಲ್ಲೇ ಕ್ಲಿಯರ್ ಮಾಡಬೇಕಾದ್ರೆ ನಾನೊಂದು ಡೈಲಿ ಟಾರ್ಗೆಟ್ಸ್ಗಳನ್ನು ಹಾಕ್ತಾ ಇದ್ದೆ. ಡೈಲಿ ಗೋಲ್ಸ್ಗಳು ಏನು ಡೈಲಿ ಟಾರ್ಗೆಟ್ಸ್ಗಳು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಈಗಾಗಲೇ ಹೇಳಿದೆ, ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1 ಆ್ಯಂಡ್ ಪೇಪರ್ 2. ಈ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಲೆಬಸ್ ಗೊತ್ತಿರಬೇಕಾಗುತ್ತೆ. ಅಂದರೆ ಇಟ್ ಮೀನ್ಸ್ ಸಿಲೆಬಸ್ ಗೊತ್ತಿರಬೇಕು ನಿಮಗೆ. ಇಲ್ಲಿ ಈ ಡೈಲಿ ಗೋಲ್ಸಲ್ಲಿ ಸಿಲೆಬಸ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಮತ್ತು ಸಿಲೆಬಸ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಪೇಪರ್ 1ಗೆ ಸಂಬಂಧಪಟ್ಟಂತೆ 10 ಯೂನಿಟ್ ಇರುತ್ತೆ. ಪೇಪರ್ 2 ಸಂಬಂಧಪಟ್ಟಂತೆ ಕೂಡ 10 ಯೂನಿಟ್ ಇರುತ್ತೆ. ಈ 10 ಯೂನಿಟಲ್ಲಿ ನೀವು ಯಾವ ಯೂನಿಟನ್ನು ಇವತ್ತು ಓದಬೇಕು ಎನ್ನುವಂಥ ಒಂದು ಏನು ಗೋಲನ್ನು ಹಾಕ್ಕೋಬೇಕು. ಟೀಚಿಂಗ್ ಆಪ್ಟಿಟ್ಯೂಡ್ನ ಒಂದು ವಾರಕ್ಕೆ ನೀವು ಟೀಚಿಂಗ್ ಆಪ್ಟಿಟ್ಯೂಡನ್ನು ಮುಗಿಸುವಂತಹ ಒಂದು ಗೋಲನ್ನು ಹಾಕ್ಕೋಬೋದು. ಈ ರೀತಿ ಜೊತೆಯಲ್ಲೇ ತೊಗೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್ಲು ಪೇಪರ್ 2 ಅಲ್ಲಿ ನಿಮ್ದು ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಅಲ್ಲಿ ಕೂಡ ಒಂದು ಯೂನಿಟನ್ನು ತೊಗೊಂಬಿಟ್ಟು, ಮೊದಲೇ ಯೂನಿಟನ್ನು ತೊಗೊಂಬಿಟ್ಟು ಅಥವಾ ನಿಮಗೆ ಯಾವುದು ಇಷ್ಟ ಇದೆಯೋ ಆ ಯೂನಿಟನ್ನು ತೆಗೆದುಕೊಂಡ್ಬಿಟ್ಟು ಸಬ್ ಯೂನಿಟ್ಗಳನ್ನು ತೆಗೆದುಕೊಂಡ್ಬಿಟ್ಟು ಡೈಲಿ ಟಾರ್ಗೆಟಲ್ಲಿ ನೀವು ಮುಗಿಸ್ತಾ ಹೋದರೆ ನೀವು ಮಿನಿಮಮ್, ಏಕೆಂದರೆ ಈ ಎಕ್ಸಾಮ್ ನೋಟಿಫಿಕೇಷನ್ ಆಗಿ 1.5-2 ತಿಂಗಳಿಗೆ ಏನು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಹಾಗಾಗಿ ನೀವೇನಂದರೆ ಮಿನಿಮಮ್ ಅಂದರೆ ಇಲ್ಲಿಂದ ನಿಮಗೆ 50 ದಿನ ಡೇಸ್ ಉಳ್ಕೊಂಡಿದೆ ಎಕ್ಸಾಮ್ಗೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಒಂದು ಡೈಲಿ ಟಾರ್ಗೆಟ್ಸ್ಗಳನ್ನು, ಡೈಲಿ ಗುರಿಗಳನ್ನು ಹಾಕ್ಕೊಳ್ಳಿ. ಅದರಿಂದ ಏನಾಗುತ್ತೆ, ನಿಮ್ಮ ಏನು ಸಿಲೆಬಸ್ ಕವರ್ ಆಗುತ್ತೆ, ಜೊತೆಗೆ ನೀವು ನಿಮ್ಮ ಒಂದು ಪ್ರೋಗ್ರೆಸ್ ಹೆಚ್ಚಿಗೆ ಆಗುತ್ತೆ, ಎಕ್ಸಾಮ್ನಲ್ಲಿ ಸಕ್ಸಸ್ ರೇಟ್ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಡೈಲಿ ಗೋಲ್ಸನ್ನು ಹಾಕ್ಕೊಂಡು ನಿಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಒಂದು ಟಾರ್ಗೆಟ್ಗಳನ್ನು ಮಲಗೋಕ್ಕಿಂತ ಮುಂಚಿತವಾಗಿ ನೀವು ಒಂದು ವಿಮರ್ಶೆಯನ್ನು ಮಾಡ್ಕೊಳ್ಳಿ. ಅದು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಗುಡ್ ರಿಸಲ್ಟನ್ನು ತರೋಕ್ಕೆ ತುಂಬ ಸಹಕಾರಿಯಾಗುತ್ತೆ. ಹಾಗಾಗಿ ಸ್ನೇಹಿತರೆ, ನೀವೇನು ಮಾಡಬೇಕಂದ್ರೆ ಡೈಲಿ ಟಾರ್ಗೆಟ್ಗಳನ್ನು ಹಾಕ್ಕೊಳ್ಳಿ. ಇದು ಮುಖ್ಯವಾದಂತಹ ಒಂದು ಸ್ಟ್ರಾಟಜಿ ಮತ್ತು ನಾನು ಅನುಸರಿಸಿರುವಂತಹ ಒಂದು ಕ್ರಮ ಆಗಿದೆ ಸ್ನೇಹಿತರೆ. ಇನ್ನು ನೋ ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಶಕ್ತಿ ಮತ್ತು ದೌರ್ಬಲ್ಯಗಳಿರ್ತವೆ. ಯಾವ ಒಬ್ಬ ಮನುಷ್ಯ ಆ ಒಂದು ದೌರ್ಬಲ್ಯಗಳನ್ನು ಏನು ಮೆಟ್ಟಿ ನಿಂತು ತನ್ನ ಒಂದು ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಒಂದು ಏನು ತಮ್ಮ ಶಕ್ತಿಗಳೇನಿರುತ್ತೋ ಅದರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ತಾನಲ್ಲ, ಅವನು ಎಕ್ಸಾಮು ಅಥವಾ ಜೀವನದಲ್ಲಿ ಗೆಲ್ತಾನೆ. ಹಾಗಾಗಿ ನೀವು ನಿಮ್ಮ ಸ್ಟ್ರೆಂತು ವೀಕ್ನೆಸ್ಸನ್ನು ನೋಡ್ಕೋಬೇಕು. ಬಿಕಾಸ್ ಈ ಲೈಫಲ್ಲಲ್ಲ, ಇಲ್ಲಿ ನೋಡಿ ಏನಂತಂದರೆ ಪೇಪರ್ 1 ಮತ್ತು ಪೇಪರ್ 2 ಇಲ್ಲಿ ನಿಮ್ಮ ಸ್ಟ್ರೆಂತ್ಗಳನ್ನು ನೋಡ್ಕೋಬೇಕಾಗುತ್ತೆ. ಪೇಪರ್ 1ನಲ್ಲಿ ಏನು ಅಂತಂದರೆ 10 ಯೂನಿಟ್ ಇದೆ. ನಾನು ಈಗಾಗಲೇ ಹೇಳಿದಂಗೆ ಇಲ್ಲಿ ಸುಮಾರು 7 ಯೂನಿಟ್ಗಳು ಒಂದು ಥಿಯರಿ ಬೇಸ್ಡ್. ಎಕ್ಸಾಂಪಲ್ ಯಾವುದು ಟೀಚಿಂಗ್ ಆಪ್ಟಿಟ್ಯೂಡು, ರಿಸರ್ಚ್ ಆಪ್ಟಿಟ್ಯೂಡು, ಕಮ್ಯುನಿಕೇಷನ್ನು, ICT, EVS, ಹೈಯರ್ ಎಜುಕೇಷನ್ ಅಂತ 7 ಯೂನಿಟ್ ಇದೆ. ಆನಂತರ ಏನಾಗುತ್ತೆ, ಇನ್ನು 3 ಯೂನಿಟ್ ಏನಿದೆ, ರೀಸನಿಂಗು, ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸು ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಇಲ್ಲಿ ನಿಮಗೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ದರೆ ಈ ಎಲ್ಲ ವಿಷಯಗಳು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಸ್ಕೋರನ್ನು ಮಾಡ್ಬೋದಾಗಿದೆ. ಇನ್ನು ಮ್ಯಾಥ್ಸ್ ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತೀರಲ್ಲ, ನೀವು ಈಸಿಯಾಗಿ ಇಲ್ಲಿ ಇನ್ನೂ ಉಳಿದಿರ್ತಕ್ಕಂಥ 3 ಒಂದು ಯೂನಿಟ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದಾಗಿದೆ. ಹಾಗಾಗಿ ವಿಷಯದಲ್ಲಿ ನಿಮ್ಮ ಒಂದು ಸ್ಟ್ರೆಂತ್ ಏನು ಮತ್ತು ವೀಕ್ನೆಸ್ ಏನನ್ನು ನೀವು ಮೊದಲು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೀವು ಇಲ್ಲಿ ನಿಮ್ಮ ಒಂದು ಯಾವ ವಿಷಯದಲ್ಲಿ ಹೆಚ್ಚಿಗೆ ಸ್ಟ್ರೆಂತ್ ಇದೆಯೋ ಆ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವಂತಹ ಒಂದು ಪ್ರಯತ್ನ ಮಾಡಬೇಕು. ನಾನು ಕೂಡ ಹಾಗೆ ಮಾಡಿದ್ದೆ. ಇಲ್ಲಿ ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಮ್ಯಾಥ್ಸಲ್ಲಿ ಸ್ವಲ್ಪ ಏನು ಅಕ್ಯುರೇಟಿಯಾಗಿ ಆನ್ಸರನ್ನು ಮಾಡೋಕ್ಕಾಗದೇ ಇರೋದ್ರಿಂದ ನಾವೇನು ಮಾಡ್ತಾಯಿದ್ವಿ, ಹೆಚ್ಚಿಗೆ ನಾವು ಇನ್ನುಳಿದಂತಹ 7 ಯೂನಿಟ್ಗಳ ಮೇಲೆ ಹೆಚ್ಚು ಫೋಕಸನ್ನು ಮಾಡಿಬಿಟ್ಟು ನಾವು ಏನು ಮಾಡ್ತಾಯಿದ್ದೆ, ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಪೇಪರ್ 2 ಅಲ್ಲಿ ಕೂಡ ನಿಮಗೆ 10 ಯೂನಿಟ್ ಇರುತ್ತೆ. ಅಲ್ಲಿ ಕೂಡ ನಿಮಗೆ ಕಷ್ಟಕರವಾದಂತಹ ಅಥವಾ ನಿಮ್ಮದು ಯಾವುದು ವೀಕ್ ಇದೆ ಅದನ್ನ ರಿವಿಷನ್ ಮಾಡ್ತಕ್ಕಂಥದ್ದು, ನಿಮ್ಮ ಒಂದು ಆ ಯೂನಿಟ್ಗಳಲ್ಲಿ ನಿಮ್ಮ ಒಂದು ಯಾವ ಯೂನಿಟು ನಿಮಗೆ ಸ್ಟ್ರೆಂತ್ ಅನಿಸುತ್ತೋ ಅಥವಾ ತುಂಬ ನೆನಪುಳಿಯುತ್ತೋ ಆ ಯೂನಿಟ್ಗಳನ್ನು ಹೆಚ್ಚು ಓದ್ಕೊಂಡು ಮತ್ತು ಕಡಿಮೆ ನೆನಪುಳಿಯುವಂತಹ ಯೂನಿಟ್ಗಳನ್ನು ಹೆಚ್ಚು ರಿವಿಷನ್ ಮಾಡಿ ಅವುಗಳನ್ನು ಕೂಡ ನೀವು ಏನು ಮಾಡಬೇಕಾಗುತ್ತೆ ಅವುಗಳನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಜೊತೆಗೆ ಇನ್ನೇನಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಓದಿದ್ದೆಲ್ಲ ಮರ್ತೋಗುತ್ತೆ. ಇದು ಕೂಡ ಒಂದು ವೀಕ್ನೆಸ್. ಕೆಲವರಿಗೆಲ್ಲ ಏನಾಗುತ್ತೆ, ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಮತ್ತು ಕಾಲ್ ಕೂಡ ಮಾಡ್ತಾರೆ ನಮ್ಮ ಒಂದು ಸ್ಟೂಡೆಂಟ್ಸ್ಗಳು. ಏನಾಗುತ್ತೆ ಸರ್, ಇವತ್ತೆಲ್ಲ ಓದ್ತಾ ಇರ್ತೀನಿ, ಇನ್ನೊಂದು ವಾರ ಬಿಟ್ಬಿಟ್ರೆ ನೀವು ಪಾಠ ಕೇಳಿ ನೀವೆಲ್ಲ ಕ್ಲಾಸ್ ಮಾಡ್ತಿರಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಮತ್ತು ಪಾಠ ಓದಬೇಕಾದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಆಮೇಲೆ ಒಂದು ವಾರದ ನಂತರ ಏನಾಗುತ್ತೆ ಎಲ್ಲ ಮರ್ತೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ, ಅದು ನಿಮ್ಮ ವೀಕ್ನೆಸ್ಸು. ಬಟ್ ಅದನ್ನ ಸ್ಟ್ರೆಂತ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ರಿವಿಷನನ್ನು ಮಾಡಬೇಕಾಗುತ್ತೆ. ನೀವು ವೆರಿ ಇಂಪಾರ್ಟೆಂಟು ರಿವಿಷನ್. ನಿಮ್ಮ ವೀಕ್ನೆಸ್ಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡಾಗ ಮಾತ್ರ ನೀವು ಸಕ್ಸಸ್ಗೆ ಹತ್ರ ಆಗ್ತೀರಿ. ಹಾಗಾಗಿ ನಿಮ್ಮ ವೀಕ್ನೆಸ್ಗಳನ್ನು ಕಡಿಮೆ ಮಾಡುವ ಕುರಿತಾಗಿ ವರ್ಕ್ ಮಾಡಿ.
ಆನಂತರ ಏನಾಗುತ್ತೆ, ನಿಮ್ಮ ಸ್ಟ್ರೆಂತು ಹೆಚ್ಚಾಗುತ್ತೆ ಹೋಗುತ್ತೆ ಮತ್ತು ಎಕ್ಸಾಮನ್ನು ಈಸಿಯಾಗಿ ಮೊದಲ ಪ್ರಯತ್ನದಲ್ಲೇ ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಶಾರ್ಟ್ ಟ್ರಿಕ್ಸ್, ಇನ್ನೇನು 55 ದಿನಗಳು ಉಳಿದಿರೋದ್ರಿಂದ ನೀವು ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ನಿಮ್ಮದೇ ಆದಂತಹ ಒಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ನೀವು ಪೇಪರ್ 1ಗೆ ಬಂದರೆ ನೀವು EVS ಅಲ್ಲಿ ಒಂದು ಪಾಠ ಇದೆ, ಯಾವುದು ಎನ್ವಿರಾನ್ಮೆಂಟಲ್ ಸೈನ್ಸ್ ಆ್ಯಂಡ್ ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತೇಳಿ. ಆ ಒಂದು ಯೂನಿಟ್ಗೆ ಸಂಬಂಧಪಟ್ಟಂತೆ ಅನೇಕ ಪ್ರೋಟೋಕಾಲ್ಗಳು ಬರ್ತವೆ. ವಾಟರ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ ಇವೆಲ್ಲ ಬರುತ್ತೆ. ಅಲ್ಲಿಗೆ ಸಂಬಂಧಪಟ್ಟಂತೆ ನೀವು ಏರ್ಗಳನ್ನು ನೆನಪಿಡ್ತಕ್ಕಂಥದ್ದು, ಕ್ಯೋಟೋ ಪ್ರೋಟೋಕಾಲು, ಮಾಂಟ್ರಿಯಲ್ ಪ್ರೋಟೋಕಾಲ್, ಇವುಗಳನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಕೊಂಡು ಒಂದು ಡಯಾಗ್ರಾಮ್ ರೀತಿನೋ ಅಥವಾ ಒಂದು ಚಾರ್ಟ್ ರೀತಿನೋ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ತಂತ್ರಗಳಿಂದ ನೆನಪಿಟ್ಕೊಳ್ಬೇಕು. ಹಾಗಾಗಿ ಎಕ್ಸಾಮಲ್ಲಿ ಈ ರೀತಿ ಇಟ್ಕೊಳ್ಳೋದ್ರಿಂದ ರಿವಿಷನ್ ಮಾಡೋಕ್ಕೆ ಮತ್ತು ಎಕ್ಸಾಮಲ್ಲಿ ಸರಿಯಾಗಿ ಉತ್ತರವನ್ನು ನೀಡೋಕ್ಕೆ ಈಸಿ ಆಗುತ್ತೆ. ಇನ್ನು ಪೇಪರ್ 2ಗೆ ಸಂಬಂಧಪಟ್ಟಂತೆ ಕನ್ನಡ ಅಥವಾ ಹಿಸ್ಟ್ರಿ ಏನೋ ಇರುತ್ತಲ್ಲ, ಅಲ್ಲಿ ಕೂಡ ಹಲವಾರು ಟ್ರಿಕ್ಸ್ಗಳನ್ನು, ಮೈಂಡ್ ಮ್ಯಾಪ್ಗಳನ್ನು, ಶಾರ್ಟ್ಕಟ್ಗಳನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಹೆಚ್ಚಿಗೆ ನೆನಪಿಟ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ಪೊಲಿಟಿಕಲ್ ಸೈನ್ಸಲ್ಲಿ ಅಥವಾ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಯಾರೇ ಇರ್ತಕ್ಕಂಥವ್ರು, ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ಹಲವಾರು ಸಂಘಟನೆಗಳು ಬರ್ತವೆ, ಸಾರ್ಕ್ ಬರುತ್ತೆ, ಏಷ್ಯನ್ ಬರುತ್ತೆ. ಅವೆಲ್ಲ ಸಂದರ್ಭದಲ್ಲಿ ನಾನು MBBS ಪೇನ್ ಅಂತೇಳಿ ಒಂದು ವರ್ಡನ್ನು ಕೋಡ್ ಮಾಡ್ಕೊಂಡ್ಬಿಟ್ಟು ನಾನು ಸಾರ್ಕ್ ಕಂಟ್ರೀಸ್ಗಳನ್ನು ನೆನಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೆ. ಈ ರೀತಿ ಹಲವಾರು ಬರುತ್ತೆ. ಈಗ ಉದಾಹರಣೆ, ವಿಧಾನ ಪರಿಷತ್ ಇರ್ತಕ್ಕಂಥ ರಾಜ್ಯಗಳ ನೆನಪಿಟ್ಕೊಳ್ಳೋದು ಇರ್ಬೋದು, ಅಥವಾ ಇವು ಬರ್ತಾವಲ್ಲ, ಯಾವ ಲೇಯರ್ಗಳು ಬರ್ತಾವಲ್ಲ, ಹವಾಮಾನ ವಲಯಗಳು ಬರ್ತವೆ, ಅವುಗಳನ್ನು ನೆನಪಿಟ್ಕೊಳ್ತಕ್ಕಂಥವು. ಹೀಗೆ ನಿಮ್ಮದೇ ಆದಂತಹ ಒಂದು ಟ್ರಿಕ್ಸ್ಗಳನ್ನು, ನಿಮ್ಮದೇ ಆದಂತಹ ಓದಿನ ತಂತ್ರಗಳನ್ನು ಮಾಡಿಸಿದರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ. ಇನ್ನು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೇ ನೀವು ಓದಿದರೆ ನೀವು ಎಕ್ಸಾಮಲ್ಲಿ ನಿಜವಾಗಿ ಕೂಡ ಕ್ಲಿಯರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಫಾರ್ ಎಕ್ಸಾಂಪಲು, ಟೀಚಿಂಗ್ ಅಪ್ಟಿಟ್ಯೂಡ್ ಅಂತಕ್ಕಂಥ ಒಂದು ಪಾಠ ಇದೆ ಅಂತಂದರೆ, ಏನು ಟೀಚಿಂಗ್ ಅಂದರೆ ಏನಂತ ಅರ್ಥ ಗೊತ್ತಿರಬೇಕು ನೀವು. ಅಲ್ಲಿ ಏನೇನು ವಿಧಾನಗಳು ಬರ್ತವೆ, ಅದನ್ನ ಯಾರು ಹೇಳಿದ್ದಾರೆ, ಮೈಕ್ರೋ ಟೀಚಿಂಗ್ ಅಂದರೆ ಏನು, ಈ ರೀತಿ ಕಾನ್ಸೆಪ್ಟ್ಗಳು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇನ್ನು ಪೇಪರ್ 2ಅಲ್ಲಿ ಕೂಡ ಸುಮಾರು ಕಾನ್ಸೆಪ್ಟ್ ಇರುತ್ತೆ. ಕಾನ್ಸೆಪ್ಟ್ ಮೇಲೆ ಇತ್ತೀಚೆಗೆ ಏನಾಗ್ತಾ ಇದೆ, ನೀವು ಟ್ರೆಂಡ್ ಬದಲಾಗ್ತಾ ಇದೆ. ಯಾವುದರಲ್ಲಿ UGC ನೆಟ್ ಎಕ್ಸಾಮಲ್ಲಿ ತುಂಬ ಇನ್ಡೆಪ್ತಾಗಿ ಕ್ವಶನ್ಸ್ ಬರ್ತಾ ಇದೆ. ಸುಮಾರು ABCDE ಹೇಳಿಕೆಗಳು ಬಂದುಬಿಟ್ಟು ಇದರಲ್ಲಿ ABC, DCE, ABC ಈ ರೀತಿ ತುಂಬ ಎನಾಲಿಟಿಕ್ ಕ್ವಶನ್ಸ್ ಬರ್ತಾ ಇದೆ. ಹಾಗಾಗಿ ಡೆಪ್ತು ಆಗಿ ಕ್ವಶನ್ ಕೇಳೋದ್ರಿಂದ ನೀವೇನು ಮಾಡಬೇಕು ಅನ್ನೋದಾದರೆ ಸ್ನೇಹಿತರೆ, ತುಂಬ ಕಾನ್ಸೆಪ್ಟನ್ನು ಕ್ಲಿಯರಾಗಿ ತಿಳ್ಕೊಂಡ್ರೆ ಅವರು ಎಷ್ಟೇ ಕ್ವಶನ್ಗಳು, ಎಷ್ಟೇ ಆಪ್ಷನ್ಸ್ ಕೇಳಿದರೂ ಕೂಡ ನೀವು ಈಸಿಯಾಗಿ ಉತ್ತರವನ್ನು ನೀಡ್ಬೋದಾಗಿದೆ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡಬೇಕು, ಇಂಪಾರ್ಟೆಂಟು ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನಿಜವಾಗಿಯೂ ಕೂಡ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಇನ್ನು ಸಾಲ್ವ್ PYQ ಇಸ್ ವೆರಿ ಇಂಪಾರ್ಟೆಂಟ್ ಇನ್ UGC ನೆಟ್ ಎಕ್ಸಾಮ್. ಒಂದು ಕ್ಲಿಯರ್ ಮಾಡುವಂಥ ಹಾದಿಯಲ್ಲಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಈ ಒಂದು ಸಾಲ್ವ್ ಮಾಡೋದ್ರಿಂದ ಕ್ವಶನ್ ಪೇಪರ್ ಹೇಗೆ ಬಂದಿತ್ತು, ಕ್ವಶನ್ನಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಮತ್ತು ಯಾವ ಒಂದು ಯೂನಿಟ್ಗಳ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮ್ಮ ಒಂದು ಏನು ಮಿಸ್ಟೇಕ್ಗಳು ಕಡಿಮೆ ಆಗುತ್ತೆ. ಮಿಸ್ಟೇಕ್ಸ್ ಇದೆಯಲ್ಲ, ಇದು ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡೋದು ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಮಿಸ್ಟೇಕು ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಸ್ಪೀಡ್ ಲೆವೆಲ್ ಕೂಡ ಗೊತ್ತಾಗುತ್ತೆ. ಜೊತೆಗೆ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಎನಾಲಿಟಿಕಲ್ ಲೆವೆಲ್ ಬರುತ್ತೆ. ಅಂದರೆ ಯಾವ ರೀತಿ ಕ್ವಶನ್ ಬರ್ತಾ ಇದೆ, ಯಾವ ರೀತಿ ಓದಬೇಕು, ಈ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಎನ್ನುವಂತಹ ಒಂದು ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ಜೊತೆಗೆ ಟ್ರೆಂಡ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಸಂದರ್ಭದಲ್ಲಿ ಟ್ರೆಂಡ್ ಯಾವ ರೀತಿ, ಈ ಫಾರ್ ಎಕ್ಸಾಂಪಲ್ಲು ಪೊಲಿಟಿಕಲ್ ಸೈನ್ಸಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಅವಾಗೆಲ್ಲ ಏನು ಮಾಡ್ತಾಯಿದ್ರು, ಯೂನಿಟ್ ವೈಸ್ ಕ್ವಶನ್ ಅಂತ ತೆಗಿತಾಯಿದ್ರು. ಪ್ರತಿ ಯೂನಿಟ್ ಮೇಲೆ 10 ಕ್ವಶನ್ ತೆಗಿತಾಯಿದ್ರು, 100 ಕ್ವಶನ್ ಆಗ್ತಿತ್ತು. ಬಟ್ ಈಗ ಪ್ಯಾಟರ್ನ್ ಬದಲಾವಣೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ IR ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಆ್ಯಂಡ್ ಫಾರಿನ್ ಪಾಲಿಸಿ ಆ್ಯಂಡ್ ಇದು ಯಾವುದು ಕಾನ್ಸ್ಟಿಟ್ಯೂಷನ್ ಮೇಲೆ ತುಂಬ ಕ್ವಶನ್ಸ್ ಬರ್ತಾ ಇದೆ. ಹಾಗಾಗಿ ಈ ಹಿಂದಿದ್ದಂತಹ ಒಂದು ಟ್ರೆಡಿಷ್ನಲ್ ಮೆಥಡ್ ಏನಿತ್ತಲ್ಲ UGC ನೆಟ್ಟಲ್ಲಿ, ನಿಜವಾಗಿಯೂ ಕೂಡ ತುಂಬ ಬದಲಾವಣೆ ಆಗಿದೆ. ನೀವು ಪ್ರೀವಿಯಸ್ ಒಂದು 4-5 ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡಿಕೊಂಡ್ರೆ ಇತ್ತೀಚೆಗೆ ಒಂದು 2-3 ವರ್ಷದ ಕ್ವಶನ್ ಪೇಪರಲ್ಲಿ ಈ ಟ್ರೆಂಡ್ ಬದಲಾವಣೆ ಆಗ್ತಿದೆ. ಅಂದರೆ ಕೇವಲ ಅಜ್ಜ ಹಾಕಿದ ಆಲದ ಮರಕ್ಕೆ ಜೋತು ಬೀಳದಂತೆ ಅವರೇನು ಬದಲಾವಣೆಯನ್ನು ತೆಗೆದುಕೊಡ್ತಾ ಇದ್ದಾರೆ. ಅಂದರೆ ಪ್ರತಿ ಯೂನಿಟ್ ಮೇಲೆ 10 ಕ್ವಶನ್ ತೆಗಿತಾ ಇದ್ದಾರಲ್ಲ, ಅದನ್ನ ಬಿಟ್ಬಿಟ್ಟು ಅವ್ರಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಯೂನಿಟ್ಗಳ ಮೇಲೇ ಹೆಚ್ಚು ಕ್ವಶನ್ ತೆಗಿತಾ ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ಲು, ಕಾನ್ಸ್ಟಿಟ್ಯೂಷನ್ ಕ್ವಶನ್ ಮೇಲೆ ಸುಮಾರು 10 ಕ್ವಶನ್ ಕೇಳಬೇಕಾಯ್ತು, 22 ಕ್ವಶನ್ ಕೇಳಿದರು. ಫಾರಿನ್ ಪಾಲಿಸಿ ಮತ್ತು
ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಕೂಡ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಇತ್ತೀಚೆಗೆ. ಹಾಗಾಗಿ ನೀವು ಕೂಡ ನಿಮ್ಮ ಪೇಪರ್ 2 ಯೂನಿಟ್ಗಳಲ್ಲಿ ಯಾವ ಒಂದು ಏರಿಯಾದ ಮೇಲೆ ಹೆಚ್ಚೆಚ್ಚು ಕ್ವಶನ್ಗಳನ್ನು ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಕಾಮರ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕನ್ನಡ ಇರ್ಬೋದು, ನೋಡಿ ನಿಮ್ಮ ಒಂದು ಯಾವ ಯೂನಿಟ್ ಮೇಲೆ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಫೋಕಸ್ ಮಾಡ್ತಾ ಇದ್ರೋ ಆ ಯೂನಿಟ್ಗಳು ಮತ್ತು ಆ ಕಾನ್ಸೆಪ್ಟ್ಗಳನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇದರಿಂದ ನೀವು ಅತಿ ಹೆಚ್ಚು ಅಂಕ ಗಳಿಕೆ ಮೂಲಕ UGC ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ನಾನು 2 ಟೈಮ್ ಮ್ಯಾನೇಜ್ಮೆಂಟ್ಗಳಿರ್ತೀನಿ. ಸಮಯ ನಿರ್ವಹಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಉಳಿದಿರ್ತಕ್ಕಂಥ 50 ದಿನಗಳನ್ನು ಯಾರೆಲ್ಲ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾರೋ ಅವರು ಎಕ್ಸಾಮಲ್ಲಿ ಗೆಲ್ತಾರೆ. ನೋಡಿ ಈಗ ಫಾರ್ ಎಕ್ಸಾಂಪಲ್ಲು ನನ್ನ ಪ್ರಕಾರ 4 ತಾಸು ಡೈಲಿ ಓದ್ತಾ ಇದ್ದಾರೆ UGC ನೆಟ್ ಪರೀಕ್ಷೆಗೆ ಅಂತಂದರೆ ನಿಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತಂದರೆ, ನನ್ನ ಪ್ರಕಾರ ಪೇಪರ್ 1ಗೆ ಸಂಬಂಧಪಟ್ಟಂತೆ ಪೇಪರ್ 1ಗೆ 1 ಅವರ್ ನೀವು ಮೀಸಲಿಟ್ಟರೆ ಪೇಪರ್ 2ಗೆ 3 ಅವರ್ ಮೀಸಲಿಡಿ. ಬಿಕಾಸ್ ಎರಡು ಕೂಡ ಬ್ಯಾಲೆನ್ಸಾಗಿ ತೆಗೆದುಕೊಂಡು ಹೋಗಬೇಕು. ಆವಾಗ ಮಾತ್ರ ಎಕ್ಸಾಮಲ್ಲಿ ನೀವು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವು ಒಂದೇ ಪೇಪರ್ಗೆ ನೀವು ಹೆಚ್ಚು ಒತ್ತು ಕೊಟ್ಟು ಒಂದೇ ಪೇಪರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಪೇಪರ್ 1ನಲ್ಲಿ ಬರೀ 10 ಮಾರ್ಕ್ಸ್ ತೆಗೆದ್ರೆ 15 ಮಾರ್ಕ್ಸ್ ತೆಗೆದ್ರೆ ಅದು ನಿಜವಾಗಿ ಕೂಡ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ನೀವು 6 ತಾಸು ಓದ್ತೀರಿ ಅಂದರೆ 6 ತಾಸು ಏನಾದರೂ ಓದ್ತಾ ಇದ್ದರೆ ನೀವು ಪೇಪರ್ 1ಗೆ ನೀವು 2 ತಾಸನ್ನು ಕೊಡಿ. ಆ್ಯಂಡ್ ಪೇಪರ್ 2ಗೆ ನೀವು ಏನು ಮಾಡಿ 4 ತಾಸನ್ನು ಕೊಡಿ. ಮಿನಿಮಮ್ ಅಂದರೆ ಈ ಒಂದು ಸಂದರ್ಭದಲ್ಲಿ ಒಂದು 6 ತಾಸಾದರೂ ಓದಿ. ನಿಮ್ಮ ಒಂದು ಬಿಕಾಸ್ ಏನಾಗಿದೆ ಸಿಲೆಬಸ್ ತುಂಬ ಹೆವಿ ಇದೆ, ಹಾಗಾಗಿ 6 ತಾಸು ಓದಿ. 2 ತಾಸು ಕ್ವಶನ್ ಪೇಪರ್ ಯಾವುದು ಪೇಪರ್ 1ಗೆ ಓದಿದರೆ ಇನ್ನು 4 ಅವರ್ಸು ಇಲ್ಲಿ ಪೇಪರ್ 2ಗೆ ನೀವು ಪ್ರಿಪರೇಷನ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಟೈಮ್ ಈಸ್ ಮನಿ ಅಂತೇಳಿ, ಟೈಮ್ ಈಸ್ ಪ್ರೀಸಿಯಸ್ ಅಂತೇಳಿ. ಯಾರು ಸಮಯಕ್ಕೆ ಗೌರವವನ್ನು ಕೊಡ್ತಾರೋ ಮುಂದೆ ಅವರನ್ನು ಗೌರವಿಸುವಂತಹ ಸಮಯ ಬಂದೇ ಬರುತ್ತೆ. ಹಾಗಾಗಿ ನೀವು ಸಮಯವನ್ನು ಗೌರವಿಸಿ. ಕೇವಲ ರೀಲ್ಸು ಮತ್ತು ಬೇರೆ ಬೇರೆ ಸಾಮಾಜಿಕ ಮಾಧ್ಯಮದಲ್ಲಿ ನೀವು ತೊಡಗಿಕೊಳ್ಳೋದನ್ನು ಕಡಿಮೆ ಮಾಡಿ. ಇನ್ನು ಮಾಕ್ ಟೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟು. ನೀವು ಏನು ಇತ್ತೀಚೆಗೆ ಏನಾಗ್ತಾಯಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಸುಮಾರು ಹಲವಾರು ಆ್ಯಪ್ಗಳಲ್ಲಿ ಅತಿ ಕಡಿಮೆ ದರದಲ್ಲಿ ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದಾರೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಆ ಒಂದು ಟೆಸ್ಟ್ ಸೀರೀಸ್ಗಳಿಗೆ ನೀವು ಜಾಯ್ನ್ ಆಗಿಬಿಟ್ಟು ನಿಮ್ಮ ಒಂದು ಸ್ಟ್ರೆಂತು ವೀಕ್ನೆಸ್ಸನ್ನು ಗುರುತಿಸ್ಕೊಂಡ್ಬಿಟ್ಟು ನಿಮ್ಮ ಒಂದು ಕಲಿಕೆಯನ್ನು ಇನ್ನಷ್ಟು ಸುಧಾರಿಸಿಕೊಳ್ಳೋಕ್ಕೆ, ನಿಮ್ಮ ಯಾವ್ಯಾವ ಕ್ಷೇತ್ರದಲ್ಲಿ ವೀಕ್ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ ಸ್ನೇಹಿತರೆ. ಇನ್ನು ಇನ್ವೆಸ್ಟ್ ಗುಡ್ ರಿಸೋರ್ಸ್ ಬುಕ್ಸ್ ಆ್ಯಂಡ್ ಕ್ಲಾಸಸ್. ನೋಡಿ ನಿಮ್ಮ ಒಂದು UGC ನೆಟ್ ಜರ್ನಿಯಲ್ಲಿ ಒಳ್ಳೊಳ್ಳೆ ಸೋರ್ಸ್ಗಳನ್ನು ಕಲೆಕ್ಟ್ ಮಾಡಿ. ರಿವ್ಯೂ ನೋಡಿ, ಅಮೆಜಾನಲ್ಲಿ ನೋಡಿ, ಫ್ಲಿಪ್ಕಾರ್ಟಲ್ಲಿ, ಯೂಟ್ಯೂಬ್ಸಲ್ಲಿ ಸುಮಾರು ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ಗಳು, ಪ್ರೊಫೆಸರ್ಸ್ಗಳು, ಲೆಕ್ಚರ್ಸ್ಗಳು ನಿಮಗೆಲ್ಲ ಪಾಠ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರ ಒಂದು ಮಾರ್ಗದರ್ಶನ ತೆಗೆದುಕೊಂಡ್ಬಿಟ್ಟು ಒಳ್ಳೆಯ ರಿಸೋರ್ಸ್ಗಳಿಗೆ ಇನ್ವೆಸ್ಟ್ ಮಾಡಿ. ಒಳ್ಳೆ ಪುಸ್ತಕಗಳನ್ನು ತೆಗೆದುಕೊಳ್ಳಿ, ಒಳ್ಳೆ ಕ್ಲಾಸ್ಗಳನ್ನು ತಗೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ನಾನೇ ಈಗ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, UGC ನೆಟ್ ಮತ್ತು KCET ನಾನು ಮೊದಲ ಪ್ರಯತ್ನದಲ್ಲಿ ಕ್ಲಿಯರ್ ಮಾಡಿದಂತಹ ಒಂದು ಅನುಭವ ಇದೆ. ಜೊತೆಗೆ 2 ಬಾರಿ KS ಸಂದರ್ಶನ ನೀಡಿದ ಅನುಭವ ಇರೋದರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಈಗಾಗಲೇ KCET ಎಕ್ಸಾಮ್ಗೆ ಸುಮಾರು ನಾನು ತರಗತಿಗಳನ್ನು ಮಾಡಿದ್ದೆ. ಅದರಿಂದ ನಮ್ಮ ಹಲವಾರು ವಿದ್ಯಾರ್ಥಿಗಳು ಸುಮಾರು 50 ಪ್ರಶ್ನೆಗಳಿಗೆ 35ರಿಂದ 45 ಕ್ವಶನ್ವರೆಗೂ ರೈಟ್ ಮಾಡಿದ್ದಾರೆ ಪೇಪರ್ 1 ಪತ್ರಿಕೆಯಲ್ಲಿ ನನ್ನ ಕ್ಲಾಸ್ಗಳನ್ನು ಕೇಳಿಬಿಟ್ಟು. ಹಾಗಾಗಿ ನಾನು ಮಾಡಿರ್ತಕ್ಕಂಥ ಕ್ಲಾಸ್ಗಳು ತುಂಬ ಸಿಲೆಬಸ್ ವೈಸ್ ಇದೆ. ಹಾಗಾಗಿ ನಾನು ಈಗ ಮಾಡ್ತಕ್ಕಂಥ ನೆಟ್ ಮೋಕ್ಸ್ ಮ್ಯಾರಥಾನ್ ಕ್ಲಾಸಿಗೆ ಜಾಯ್ನ್ ಆಗಿ ನಿಜವಾಗಿಯೂ ಕೂಡ ನೀವು ನೆಟ್ ಎಕ್ಸಾಮಲ್ಲಿ ಕೂಡ ಎಬವ್ 40+ ಅಂದರೆ 80 ಮಾರ್ಕ್ಸನ್ನು ನೀವು ಈಸಿಯಾಗಿ ತೆಗೆದುಕೊಳ್ಬೋದಾಗಿದೆ ಸ್ನೇಹಿತರೆ. ಜೊತೆಗೆ ನಾನು ಏನು ಹೇಳ್ತೀನಿ ಅಂದರೆ, ಕೊನೆಯದಾಗಿ ಬಿಲೀವ್ ಇನ್ ಯುವರ್ ಸೆಲ್ಫ್. ಜೀವನದಲ್ಲಿ ಅಥವಾ ಯಾವುದೇ ಒಂದು ಎಕ್ಸಾಮ್ನಲ್ಲಿ ನಿಮ್ಮ ಒಂದು ಜರ್ನಿ ಮೇಲೆ ಅಥವಾ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಹಾಗಾದಾಗ ಮಾತ್ರ ನೀವು ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತಾ ಸ್ನೇಹಿತರೆ, ನಾವೀಗ ಆರಂಭ ಮಾಡಿರುವಂತಹ ನೆಟ್ UGC ನೆಟ್ ಮೋಕ್ಸ್ ಮ್ಯಾರಥಾನ್ ಎನ್ನುವಂತಹ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಿ. ಇದು ಜಸ್ಟ್ 499 ಇದೆ. ಇದು ಸುಮಾರು 2 ತಿಂಗಳ ಕಾಲ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಸಾಯಂಕಾಲ ನಿಮಗೆ ಕ್ಲಾಸನ್ನು ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ. ಇದರಲ್ಲಿ ನಾವು ಯೂನಿಟ್ ವೈಸು ನಿಮಗೆ ಕ್ಲಾಸ್ಗಳನ್ನು ಮೋಕ್ಸ್ಗಳನ್ನು ಕೊಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಈ ಕಡಿಮೆ ಒಂದು ಪ್ರೈಸಲ್ಲಿರ್ತಕ್ಕಂಥ ಕೋರ್ಸ್ಗೆ ಜಾಯ್ನ್ ಆಗಿ. ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅದಕ್ಕೆ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಇದು ನನ್ನ ಒಂದು UGC ನೆಟ್ ಜರ್ನಿಯಲ್ಲಿ ನಾನು ಹೇಗೆ ಮೊದಲ ಪ್ರಯತ್ನದಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಈ ಎಲ್ಲ ತಂತ್ರಗಳನ್ನು ಅನುಸರಿಸಿದ್ದೆ ಅಂತೇಳಿ ಹೇಳಿದ್ದೀನಿ. ನಿಮಗೆಲ್ಲ ಈ ಒಂದು ತಂತ್ರಗಳು ಅಥವಾ ಈ ಒಂದು ಸ್ಟಡಿ ಟಿಪ್ಸ್ಗಳು ಹೆಲ್ಪ್ ಆಯಿತು ಅಂತಂದರೆ ನೀವು ಅವುಗಳನ್ನು ಅಪ್ಲೈ ಮಾಡಿಕೊಂಡು ಓದಿ. ಹಾಗೆಯೇ ಕೋರ್ಸಿಗೆ ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು 9538559514 ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸ್ನೇಹಿತರೆ, ಕ್ಲಾಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮಸ್ಕಾರಗಳು.